ಈಗಲೂ LKGಗೆ ಫ್ರಾಕ್ ಹಾಕೊಂಡು ಕೊಡ್ತಾಳೆ ನಿಮಿಷ. ತರ್ಟಿ ಸೆಕೆಂಡ್ಸ್. ಇನ್ನೆಷ್ಟು ನಿಮಿಷ ಬೇಕು ನಿನಗೆ? 30 ಸೆಕೆಂಡ್ ಆಯ್ತಲ್ಲ. ಇದು ಟ್ಯೂಸ್ಡೇ ಅಲ್ಲ, ಕಾಲಾಷ್ಟಮಿಗೆ ಹೋಗಿದ್ವಿ. ಕಾಲಾಷ್ಟಮಿ ದುರ್ಗಾ ಪರಮೇಶ್ವರಿಗೆ ಹೋಗಿದ್ವಿ. ಇವಾಗ ಶೂಟ್ ಮಾಡಿದೆ, ಕಂಟೆಂಟ್ ಬೇಕಲ್ವ. ನಮ್ಮಲ್ಲಿರೋ ಭ್ರಮೆ ಹೋಗಬೇಕು ಅಂದರೆ ನಮಸ್ತೆಸ್ತು ಮಹಾಮಾಯೆ ಅಲ್ಲ ಸಾರಿ ಯಾದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಯಾರ್ಯಾರು ಭ್ರಮೆಲಿದ್ದೀರ, ವಾಸ್ತವದ ಅರಿವಿಂದಲೇ ಯಾವುದೋ ಕ್ಲಾರಿಟಿ ಇಲ್ದಲೇ ಇದ್ದೀರಾ ಅವರು ಈ ಮಂತ್ರನ ಹೇಳ್ಕೊಬೋದು, ಭ್ರಮೆ ಹೊರಟೋಗುತ್ತೆ. ಗೈಸ್, ಇದು ಬ್ರಹ್ಮಕಮಲ ಮೊಗ್ಗಾಗಿದೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. 10 ಬಿಟ್ಟಿತ್ತಾಯ್ತು. ಅದರಲ್ಲಿ ಒಂದು 4 ಮಳೆ ಮೊನ್ನೆ ಗಾಳಿ ಬಂದು ಮುಗ್ಗು ಹೊರಟೋಯ್ತು. ಇನ್ನು ಇವತ್ತು ನೋಡಿ ಇಷ್ಟು ಮೊಗ್ಗಿದ್ದಾವೆ. ಆ ಮೊಗ್ಗುಗಳು ನೋಡೋಕ್ಕೆ ಚೆಂದ, ಹೂ ಬಿಟ್ಟಕ್ಕೆ ಚೆಂದ. ಆ ಹೂ ಬಿಟ್ಟು ಅರೋಮಾ ಸ್ಮೆಲ್ ಅಂತೂ ಇನ್ನೂ ಚೆಂದ, ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಇದು 2 ದಿವಸದ ಹಿಂದೆ ಮಾಡಿದ್ದ. ಇವತ್ತು ಮಂಗಳವಾರ ಹೂವು ಎಲ್ಲ ಅರಳಿದ್ದಾವೆ. ಎಷ್ಟು ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಗೊತ್ತಾ. ನಿಜವಾಗ್ಲೂ ಅದನ್ನು ಮುಂದೆ ನೋಡ್ತೀರಾ ಇದೇ ವಿಡಿಯೋದಲ್ಲಿ. ಹೂವೆಲ್ಲ ಅರಳಿರೋದು ಬ್ರಹ್ಮಕಮಲ. ನನಗೇನೋ ಖುಷಿ, ವರ್ಷಕ್ಕೊಂದ್ಸರಿ ಇವೆಲ್ಲ ತೋರಿಸ್ಬೇಕು ನಿಮಗೆ ಅಂತ. ಮೇಲಿಟ್ಬಿಟ್ಟಿದ್ದೆ ಗಿಡನ, ದೊಡ್ಡದಾಯ್ತು ಇಲ್ಲೆಲ್ಲ ಓಡಾಡೋಕೆ ಕಷ್ಟ ಆಗುತ್ತೆ ಅಂತ. 10 ಒಂದೇ ಸರಿ ಬಿಟ್ಟಿದ್ದಾವೆ ನೋಡಿ. ಮತ್ತೆ ಕೆಳಗೆ ತೊಗೊಂಬಂದೆ. ಹಾಯ್ ಜೇಡ ಗೈಸ್. ವಾತಾವರಣ ನೋಡಿ, ಮೋಡ ಕವಿದ ವಾತಾವರಣ, ಕತ್ತಲೆ ಅಂತ ಫೀಲ್ ಆಗ್ತಿದೆ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ನಿನ್ನ ಕನಸೆಲ್ಲ ನಾನನಸು ಮಾಡುವೆ ಯಾರಿರಲಿ. ನೋಡಿ ಕತ್ತಲೆ, ನಮ್ಮ ಮನೆಗೆ ಕಿಟಕಿನೇ ಅಲ್ಲ, ಲೈಟ್ ಹಾಕಿಲ್ಲ, ಕತ್ಲೆ. ಕಾಮೇನ್ ಏನಂತಂದೆ? ಎಷ್ಟಾಯ್ತು ತರಕಾರಿದು? ಅಯ್ಯೋ ಮತ್ತೆ ಹೂಕೋಸ್ತದಿದೆಯಾ? ಯಾಕೋ ತಲೆ ಭಾರಿ ಕಡ್ತಾ ಇಲ್ಲ ಅಂತ ಗುಳ್ಳೆದಂಗೆ ಹೊಟ್ಟೈತೆ. ನನಗೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲಲ್ಲ. ಎಷ್ಟಾಯ್ತು ತರಕಾರಿದು? ಸೌತೆಕಾಯಿ ತಂದ? ತರಕಾರಿದು ಎಷ್ಟಾಯ್ತು? 250. ಹೀರೆಕಾಯಿ 1/4 kg ತಂದ?
ಎಷ್ಟು ಹೀರೆಕಾಯಿ 1 ಕೆ ಜಿ? ಅರ್ಧ ಕೆ ಜಿ. ಈಗ ಗೋಬಿ ಮಾಡ್ತೀಯಾ ಮಳೆಗೆ? ಮಾಡಲ್ಲ. ಅದೇ ಅಲ್ಲಿ ಗೊತ್ತು ಏನು ಫ್ರೆಶ್ ಇದ್ದ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮಾಡೋಕ್ಕಾಗಲ್ಲ ನೋಡಿ ಮಾವಿನ ಹಣ್ಣು ಅದು ಇಷ್ಟೊಂದು ಮಾತ್ರ 4 ವೇಸ್ಟ್ ಆಗಿತ್ತು ಇದೆಲ್ಲ ಇದಾಗಿ. ಅದಕ್ಕೆ ಪಲ್ಪು ಎಲ್ಲ ತೆಗೆದು ಇಟ್ಟಿದ್ದೀನಿ, ತಿನ್ನೋದಿದ್ರೆ ತಿನ್ಬೋದು. ಗಾಯ್ಸ್, ಇವತ್ತು 9ನೇ ತಾರೀಕು. ಇವತ್ತು ಪಲಾವ್ ಮಾಡಿದ್ದೀನಿ, ಮೈ ಫೇವ್ರೆಟ್ ಪಲಾವ್. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಬೀನ್ಸು, ಕ್ಯಾರೆಟು, ನೌಕೋಲು, ಬಟಾಣಿ, ಹೂಕೋಸು. ನನಗೆ ಈ ಥರ ಎಲ್ಲ ತರಕಾರಿ ಹಾಕಬೇಕು, ಚೆನ್ನಾಗಿರುತ್ತೆ. ಹೂಕೋಸು. ಬನ್ನಿ ಪಲಾವ್ ತಿನ್ನೋಣ. ಇವತ್ತು ಬೆಳಗ್ಗೆ ಇಷ್ಟು ಮಾಡಿದ್ದು, ಇನ್ನೇನು ಹೂವು ಅರಳುತ್ತಾ ಇತ್ತು. ಅದಕ್ಕೆಲ್ಲ ಸ್ವಲ್ಪ ಬಾಯಿ ಬಿಟ್ಟಿತ್ತು, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೆಳಗ್ಗೆ ಶೂಟ್ ಮಾಡಿದ್ದು, ನೈಟ್ ಹರಡುತ್ತೆ. ಬ್ರಹ್ಮಕಮಲದ್ದೇ ಒಂದು ಸಂಭ್ರಮ ನನಗೆ. ಚಿಕ್ಕದ್ರಲ್ಲೇ ಖುಷಿ ಪಡ್ತೀನಿ ನಾನು. ಖುಷಿಯೆಲ್ಲ ಕಳೆಹಾಗಿ ನಾನು ಹೊತ್ತು ತರುವೆ, ಕನಸೆಲ್ಲ ನನಸು ಮಾಡುವೆ. ಇದು ಮಳೆ ಬಂದು ಸಂಜೆ ವಾತಾವರಣ, ಬಟ್ಟೆ ಒಣಗಿ ಹಾಕೋಣ ಅಂತ ಬಂದಿದ್ದೆ. ಹಂಗೆ ಸುಮ್ಮನೆ ಚೆನ್ನಾಗಿತ್ತಲ್ಲ ಕ್ಲೈಮೇಟ್, ಹಂಗೆ ಶೂಟ್ ಮಾಡಿದೆ. ನೋಡಿ, ಇದು ಬ್ರಹ್ಮಕಮಲ. ಇವತ್ತು ಟ್ಯೂಸ್ಡೇ 9 ಗಂಟೆಗೆ ಅರಳಿರೋದು. ಅದನ್ನೇ ನಿಮಗೆಲ್ಲ ತೋರಿಸೋಣ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ. ಕತ್ಲೆ ಅಲ್ಲ, ನೈಟಲ್ಲಿ ಹರಳೋ ಹೂವು ಇದು. ಲೈಟ್ ಹಾಕಿದರೂ ಸರಿಯಾಗಿ ಕಾಣ್ತಿಲ್ಲ, ಹಂಗಾಗಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಶೂಟ್ ಮಾಡ್ತಾಯಿದ್ದೀನಿ. 3 ಬಿಟ್ಟಿದ್ದಾವೆ ಹೂವುಗಳು, ನೋಡೋಕ್ಕೆ ಚೆಂದ. ನೋಡಿ ಏನು ಸಖತ್ತಾಗಿದೆ. ಪೂಜೆ ಮಾಡಿ ಹೂ ಬಿಟ್ಟಿದೆ. ಗಿಡಕ್ಕೆ ಕಿತ್ಕೊಂಬಂದು ದೇವ್ರ ಫೋಟೋ ಹಾಕಿದೆ. ಗೈಸ್, ಇವತ್ತು 9 ಗಂಟೆಗೆ ರಾತ್ರಿ, ಮಂಗಳವಾರ 9ನೇ ತಾರೀಕು, ಬ್ರಹ್ಮಕಮಲ ಹರಳಿರೋದು. ಈಗ ಜಸ್ಟ್ ಪೂಜೆ ಮಾಡಿ ಕಿತ್ಕೊಂಡು ಬಂದೆ. ವರ್ಷ ನಾನು ನಿಮಗೆ ತೋರಿಸ್ತೀನಿ. ಹತ್ತಿ ಬಿಟ್ಟಿತ್ತು, ಅದರಲ್ಲಿ ಮಳೆ ಬಂದು 4 ಮೊಗ್ಗುಗಳು ಬಿದ್ದೋಗ್ಬಿಡ್ತು. ಈಗ ಇನ್ನೊಂದು 3 ಮೊಗ್ಗಿದ್ದಾವೆ. ಅವು ಬಿಟ್ಟಾಗ ತೋರಿಸ್ತೀನಿ, ನನ್ನ ಕಣ್ಣಿಗೆ ಬಿದ್ದರೆ. ಈ ಅರೋಮ ಇದು ಕೋಟಿ ಕೊಟ್ಟರು ಸಿಗಲ್ಲ. ಇವೆಲ್ಲ ಪ್ರಕೃತಿಗೆ ಸಾಟಿ. ಈ ಸ್ಮೆಲ್ಲು, ಈ ಥರ ಹೂಗಳು, ಇವೆಲ್ಲ ಮನುಷ್ಯನ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಗೈಸ್, ಇವತ್ತು 9ನೇ ತಾರೀಕಲ್ಲಿ ಹರಡಿದ ಬ್ರಹ್ಮಕಮಲ 3 ಬಿಟ್ಟಿತ್ತು. ಒಂದು ಕಡ್ಸಕ್ಕೆ ಉಳಿಸ್ದೆ, ಒಂದು ಆ ಫೋಟೋಗೆ, ಒಂದು ರಾಯರಿಗೆ. ಎಷ್ಟು ಆರಾಮ ಇದೆ ಗೊತ್ತಾ, ನಿಜವಾಗ್ಲೂ ಥ್ಯಾಂಕ್ ಗಾಡ್. ಈ ಅನುಭವಗಳನ್ನೆಲ್ಲ ಫೀಲ್ ಮಾಡೋಕ್ಕಷ್ಟೇ ಚೆಂದ. ಕೋಟಿ ಕೊಟ್ಟರೆ ಈ ಅನುಭವಗಳು ಸಿಗಲ್ಲ. ಯಾಕಂದರೆ ಆ ಹೂವು ಬಿಟ್ಟಾಗ, ನೈಟ್ ಹರಡೋದು ಹೂವು, ಆ ಹೂವು ಬಿಟ್ಟಾಗಲೂ ಸ್ಮೆಲ್ ಬರೋದು, ಖುಷಿ. ಆ ಹೂವು ನೋಡೋಕ್ಕೆ ಒಂದು ಖುಷಿ. ಈ ಫೀಲ್ ನೋಡೋದೇ ಒಂದು, ಅನುಭವಿಸೋದೇ ಒಂದು.
ಚಂದ ಸಂಭ್ರಮ ಅಂತ ಹೇಳ್ಬೋದು. ಗೈಸ್ ಏನು ಗೊತ್ತಾ, ಸ್ಟಿಕ್ಕರ್ ಇಟ್ಕೋಬೇಕು ಅಂತ ನಾನೇ ವೀಡಿಯೋ ಮಾಡಿಬಿಟ್ಟು ಮತ್ತೆ ಸ್ಟಿಕ್ಕರ್ ಹಾಕೊಳ್ಳೋದ್ರೆ ತಪ್ಪಾಗತ್ತಲ್ಲ. ಅದಕ್ಕೆ ಏನಂದರೆ ಅದು ಬ್ರಹ್ಮಕಮಲ ಮುಡಿಸಿರ್ತೀವಲ್ಲ, ಹೆಂಗೆ ಬರ್ತಿರುತ್ತೆ ಮನೆ ಫುಲ್ಲು ಆರಾಮ ಅಂದರೆ ಅದೇ ಆ ಫೀಲ್ನೆಲ್ಲ ಅನುಭವಿಸೋರಿಗೆ ಗೊತ್ತು. ಅಷ್ಟು ಘಮ 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 ಅಂತಿರುತ್ತೆ ಮನೆಯಲ್ಲಿ. ನನ್ನ ಮಗಳು ಹಂಗೆ ಅಂತ ಇಷ್ಟು ಮಾಡ್ತೀನಿ, ಹಂಗೆ ಚೂರು ಮಿಕ್ಸಿಗೆ ಹಾಕಲ್ಲೇ. ಎಷ್ಟು ಮನೆಯೆಲ್ಲ ಘಮ 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 ಅಂತದ್ದು ಬ್ರಹ್ಮಕಮಲಕ್ಕೆ. ಇನ್ನು 3 ಇದೆ, ಅದ್ರದ್ದು ಬಿಟ್ಟಾಗ ತೋರಿಸ್ತೀನಿ. ಇವತ್ತು 9ನೇ ತಾರೀಕು ಟ್ಯೂಸ್ಡೇ ಬಿಟ್ಟಿದೆ. ಅವಳ ಸ್ಮೆಲ್ ಇದೆಯಲ್ಲ ಅದನ್ನೆಲ್ಲ, ಅದನ್ನು ನಮ್ಮ ಮನೆ ಫುಲ್ಲು ಘಮ 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 ಅಂತಿದೆ. ಅದು ಫೀಲ್ ಮಾಡಿದವ್ರಿಗೆ ಗೊತ್ತು ಆ ಫೀಲ್. ಇದು ರತ್ನ ಪಕ್ಷಿ. ಇವತ್ತು ನಮ್ಮನೆ ಮಧ್ಯಾಹ್ನ ನಮ್ಮ ಮಗಳು ರೂಮ್ ಕಿಟಕಿ ಹತ್ರ ಬಂದಿತ್ತು, ಅದು ನೋಡಿದ್ವಿ. ಹಂಗೆ ನೋಡ್ತಾ ನೋಡ್ತಾ ಇನ್ಸ್ಟಾಗ್ರಾಮಲ್ಲಿತ್ತು, ಅದು ನೋಡಿ ಸೇವ್ ಮಾಡಿಕೊಂಡೆ. ತಡೆ ನಿಮಗೆಲ್ಲ ಯಾಕೆ ತೋರಿಸ್ಬಾರ್ದು ಅಂತೇಳಿ ಒಳ್ಳೆಯದನ್ನು ತೋರ್ಸೋಕ್ಕೆ. ನನಗೆ ಇದನ್ನೆಲ್ಲ ನೋಡಿದ್ರೆ ಲಕ್ಕಂತೆ, ಒಳ್ಳೆಯದನ್ನು ತೋರಿಸ್ಬೇಕನ್ನೋದೇ ನನ್ನ ಇಂಟೆನ್ಷನ್ನು. ನಾವು ಒಳ್ಳೆಯದನ್ನು ಹೆಚ್ಚೆಚ್ಚು ಕೊಟ್ಟಾಗ ನಮಗೂ ಒಳ್ಳೆಯದು ಆಗ್ತಾ ಬರುತ್ತೆ.